ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ. ಬರೀ ಫ್ರೆಂಡ್ಸ್, ಇವಾಗ ಸಂಜೆ 6:10 ನಿಮಿಷ ಕಮ್ಮಿ ಐತಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಈಗ ಇಲ್ಲೇ ನಮ್ಮ ಫ್ರೆಂಡ್ ಮಗಳದು ಹಣ್ಣು ಎರಿತಾರೆ ರಥಸಪ್ತಮಿ ಎಲ್ಲ, ಹಾಗಾಗಿ ಹಣ್ಣು ಎರಿದಾರ. ಅದಕ್ಕಾಗಿ ಅವ್ರ ಮನೆಗೆ ಹೊಂಟೀನಿ. ಚಹಾ ಆಯಿತು, ದೀಪ ಹಚ್ಚಿ ಚಹಾ ಕುಡ್ದು ಹೊಂಟೀನಿ. ಬರೀ ಫ್ರೆಂಡ್ಸ್, ಈಗ ಹೋಗಿಂದ ಅಲ್ಲಿ ಯಾವ ಥರ ಹಣ್ಣು ಎರಿತಾರೆ ಅನ್ನೋದು ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ಎಂತ ನೋಡ್ಕೊಂಬರ್ರಿ ಹೋಗೋಣ. ಇಲ್ಲಿ ಹಣ್ಣು ಎರಿಯಾಕ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ನಾನು ಬಂದು ಸ್ವಲ್ಪ ಲೇಟ್ ಮಾಡೇ ಬಂದಮೇಲೆ ರೆಡಿಯಾಗಿದ್ದು ಅವಳು ಹುಡುಗಿ. ಇವಾಗ ಹಣ್ಣು ಎರಿಯಾಕತ್ತೀವಿ. ಕುಂಕುಮ ಹಚ್ಚಂದ್ರು ಹಚ್ಚಿ ಆಕಿಗೆ ನೀನೇ ಎರಿ ಹತ್ತಂದ್ರು ಫಸ್ಟ್. ಅದಕ್ಕೆ ಕುಂಕುಮ ಹಚ್ಚಿ ಆರತಿ ಮಾಡಿ ಇವಾಗ ಹಣ್ಣು ಎರಿಯಾಕತ್ತೀನಿ. ಚುರುಮುರಿ ಒಳಗೆ ಬಾರಿಕಾಯಿ, ಪೇರುಕಾಯಿ ಮತ್ತು ಕಬ್ಬು ಏನೇನೆಲ್ಲ ಹಣ್ಣು ಸಿಗ್ತವೆ ಎಲ್ಲ ಹಾಕ್ತಾರೆ. ಸುಲಗಾಯಿ ಎಲ್ಲ ಹಾಕಿ ಚಾಕ್ಲೇಟ ಮತ್ತು ಕಾಯಿನ್ಸ್ ಹಾಕ್ತಾರೆ, ಹಾಕಿ ಎರಿತಾರೆ. ಈ ಥರ ನಮ್ಮ ಕಡೆ ಈ ಥರ ಎರಿತಾರೆ. ಮತ್ತು ಒಂದೊಂದು ಕಡೆ ಬೇರೆ ಬೇರೆ ಥರ ಎರಿತಾರೆ. ಈ ಕಡೆ ನಮ್ಮ ಸೈಡ್ ಅಂತೂ ಈ ಥರ ಎರಿತಾರೆ. 2 ಸಲ ಮತ್ತು 5 ಸಲ ಹಿಂಗೆ ಎರಿತಾರೆ. ನಾನು ಫಸ್ಟಿಗೆ 2 ಸಲ ಎರೆದಿದ್ದೆ. ಅದು ಒಂದು ಗೋಲ್ಡಂದು ಉಂಗುರ ಏನಾರೇ ಒಟ್ಟು ಅದು ಹಾಕಿ ತಲೆ ಮೇಲೆ ಹಾಕ್ಬೇಕಂತ. ಅದು ಅವ್ರು ಹಾಕಿದ್ದಿಲ್ಲ. ಒಂದು ಲಾಕೆಟ್ ಕೊಟ್ಟರು, ನಾ ಕೊಳ್ಳಾಗ ಹಾಕಬೇಡ, ಗ್ಲಾಸ್ ಒಳಗೆ ಹಾಕಿ ತಲೆ ಮೇಲೆ ಹಾಕು, ಆಮೇಲೆ ತೆಗೆದು ಕೊಳ್ಳಾಗ ಹಾಕಂದ್ರು. ಮತ್ತು ತಗೊಂಡು ಅದನ್ನು ಕೊಳ್ಳಾಗ ಹಾಕಿ ಮತ್ತು 3 ಸಲ ಆಗ್ತದೆ ಅಂಥೇಳಿ ಮತ್ತು 2 ಸಲ ನಾನು ಎರೆದೆ. ಈ ಥರ ನೋಡಿರಿ, ಸಿಂಪಲಾಗಿ ಒಂಥರ ಸ್ವಲ್ಪ ಚೆಂದ ಅನ್ನಿಸ್ತದೆ ಹುಡುಗರಿಗೂ. ಅದ್ರಾಗಾದ್ರೆ ಚಾಕ್ಲೇಟ್ ಏನು ಬಿದ್ದಿರ್ತಾವಲ್ಲ ಅದನ್ನು ಗೊಳೆ ಮಾಡ್ಕೊಳಕತ್ತಿದ್ಲು. ಚಾಕ್ಲೇಟ ಏನು ಇರ್ತಾವ ವಸ್ತು ತೊಗೊಳಕತ್ತಿದ್ಲು. ಅದ್ರಾಗ ಹುಡುಗರಿಗಂತೂ ಚಾಕ್ಲೇಟ್ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಚಾಕ್ಲೇಟ್ ಎಲ್ಲ ಗೊಳೆ ಮಾಡ್ಕೊಳತ್ತೀವ್ರಿ. ಯಾರ್ಯಾರು ಎರಿತಾರೆ, ಯಾರ್ಯಾರು ಎರ್ದಾಕ್ರೆ ಚಾಕ್ಲೇಟ್ ಬೀಳ್ತಾವೆ ಸುತ್ತಮುತ್ತೆಲ್ಲ ತೊಗೊಳಕತ್ತಿದ್ಲು. ಅದೊಂಥರ ಚೆಂದ ಅನ್ಸಾತಿತ್ತು ಆಕಿ ಮಾಡೋದು. ಆಮೇಲೆ ನಮ್ಮ ಅತ್ತೆಯವರು ಎರ್ಯಾಕತ್ತಾರ. ಆಮೇಲೆ ಬಾಜು ಆಂಟಿ ಅವರೊಬ್ಬರು, ಆಮೇಲೆ ಅವ್ರ ಸೊಸೆ ಎಲ್ಲರೂ ಬಂದಿಂದ ಎಲ್ಲರೂ ಕೂಡಿ ಎರೆದಿಂದ ರಥಸಪ್ತಮಿ ಎಲ್ಲ, ಹಾಗಾಗಿ ಚಿಕ್ಕ ಮಕ್ಕಳಿಗೆ ಎರಿತಾರೆ. ಒಬ್ಬರು ಸಂಕ್ರಾಂತಿ ಭೋಗಿ ದಿನವೇ ಎರೆದಿರ್ತಾರೆ. ನಮ್ಮ ಮನ್ಯಾಗ ನಮ್ಮ ಮಮ್ಮಿಯವರು ನಮ್ಮ ತಮ್ಮನ ಮಗಳಿಗೆ ಮನೆ ರಥಸಪ್ತಮಿ ಎಲ್ಲ ಮನೆ ಭೋಗಿ ಹಬ್ಬದ ದಿನವೇ ಎರೆದಿದ್ರು. ಈಗ ಪ್ರತಿ ವರ್ಷ ರಥಸಪ್ತಮಿ ದಿನವೇ ಎರಿತಾರೆ. ಈಗ 3 ವರ್ಷ ಆಯಿತು. ಇದು 3ನೇ ವರ್ಷ ಲಾಸ್ಟ್ ಐತಿ ಎರೆಕತ್ತಾರೆ. ದೊಡ್ಡವರಾದ್ಮೇಲೆ ಚೆಂದ ಅನ್ಸಲ್ಲ. ಸಣ್ಣ ಹುಡುಗರು ಇದ್ದಾಕರ ಕ್ಯೂಟ್ ಕಾಣಿಸ್ತಾರೆ. ಯಾಕಂದ್ರೆ ಎರೆಕೊಳಕ್ಕೆ ಅದೊಂಥರ ಚೆಂದ ಅನ್ನಿಸ್ತದೆ ಅವಕ್ಕೆ. ಇವಾಗ ನಾವು ಎಲ್ಲರೂ ಎರೆದು ಒಂದು ತಳ ಕುಂತಿದ್ದೆ ನೋಡ್ರಿ. ಆಮೇಲೆ ಅವ್ರು ಏನೋ ರಥಸಪ್ತಮಿ ದಿನ 5 ಮಂದಿ ಮುತ್ತೈದೆಯರಿಗೆ ಉಡಿ ತುಂಬ್ತಾರೆ. ಮುತ್ತೈದೆಯರು ಉಡಿ ಅಂದ್ರೆ ಒಂದು ಏನಾರು ಗಿಫ್ಟ್ ಕೊಡ್ತಾರೆ. ಕುಂಕುಮ ಹಚ್ಚಿ ಒಂಥರ ಅದು ಏನು ಪರಾಳ ಇರ್ತಾವಲ್ಲ, ಏನಾರು ಹಣ್ಣು ಎರೆದಿರ್ತಾರಲ್ಲ, ಚುರುಮುರಿ ಏನು ಪರಾಳ ಇರ್ತೋ ಅದನ್ನು ಉಡಿದಾಗ ಹಾಕಿ ಒಂದು ಸಣ್ಣದೊಂದು ಗಿಫ್ಟ್ ಕೊಡ್ತಾರೆ. ಏನಾರು ಒಂದು ಸಣ್ಣದು ಬಾಕ್ಸರಿ ಏನಾರು ಕೊಡ್ತಾರೆ. ಅದನ್ನು ಅವ್ರು ಮಾಡಾಕತ್ತಿದ್ರು. ಅದು ವಿಡಿಯೋ ಏನು ಮಾಡ್ಕೊಂಡಿದ್ದಿಲ್ಲ ನಾನು, ಬರೀ ಫೋಟೋ ಇಷ್ಟೇ ನಿಮಗೆ ಹಾಕೀನಿ. ಹೋಗಿ ಬಂದು ಸಾಡಿ ಕಳೆದು ಈಗ ಕುಂತೀನಿ ನೋಡ್ರಿ. ಟೈಮಿಗೆ 7:15 ಆಗೈತಿ. ಏನಾರ ಅಡುಗೆ ಮಾಡಬೇಕು, ಏನು ಅಡುಗೆ ಮಾಡಬೇಕು ಅನ್ನೋದು ಗೊತ್ತಾಗಲಾಗೈತಿ. ಅದ್ರಾಗ ಬೆಳಗ್ಗೆನೂ ಅಡುಗೆ ಮಾಡಿಲ್ಲ. ಬೆಳಗ್ಗಿನ ನಾಷ್ಟ ಮೇಲೆ ಬಿಟ್ಟಿದ್ದೆ. ಬೆಳಗ್ಗೆ ಇವರು ನಮ್ಮ ಮನೆಯವರು ಅದಕ್ಕೆ ಹೋಗಿದ್ರು, ಏನಪ್ಪ ಮದುವೆಗೆ ಹೋಗಿದ್ರು. ನಾವು ಒಂದು ಸ್ವಲ್ಪ ಇದು ಇತ್ತು, ಅಲ್ಲಿ ಹೋಗಿದ್ದೀವಿ. ಹಾಗಾಗಿ ಮಧ್ಯಾಹ್ನ ಊಟನೂ ಆ ಕಡೆ ಆಗಿತ್ತು. ಆದರೆ ಜಾಸ್ತಿ ಹಸಿವೂ ಇಲ್ಲ. ನಮ್ಮ ಮನೆಯವರು ಲೈಟಾಗಿ ಹಸಿವು ಐತಿ ಏನಾರು ಮಾಡತ್ತಂದ್ರು. ಅದಕ್ಕೆ ಈಗ ಅಡುಗೆ ಮಾಡಿದ್ರೆ ಪಲ್ಯ, ಅನ್ನ, ಸಾರು ಎಲ್ಲ ಮಾಡ್ಬೇಕು. ಚಪಾತಿ ರೊಟ್ಟಿ ಎರಡರೊಳಗೆ ಏನಾರು ಮಾಡಬೇಕು. ಅದಕ್ಕೆ ನೋಡಬೇಕು, ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕಂತೀನಿ. ನನ್ನ ಮಗಳು ತಿನ್ನಂಗಿಲ್ಲ, ಅವಳಿಗೆ ಕೇಳ್ತೀನಿ ಉಪ್ಪಿಟ್ಟು ತಿಂತೀವಿ ಅಂತ ಕೇಳ್ತೀನಿ. ಅದಕ್ಕೆ ನೋಡಿ ವಿಚಾರ ಮಾಡಬೇಕು. ಆಕಿಗೆ ಅಂದೆ ವಟಾಣಿ ಹಾಕಿ ಒಂದಿಷ್ಟು ಉಪ್ಪಿಟ್ಟು ಮಾಡ್ತೆ. ಆಕಿಗೆ ವಟಾಣಿ ಇಷ್ಟ, ಅದಕ್ಕೆ ವಟಾಣಿ ಹಾಕಿ ಉಪ್ಪಿಟ್ಟು ಮಾಡ್ತೀನಿ ನಾನು. ಅದಕ್ಕೆ ತನ್ನಕತ್ತಿದ್ಲು, ವಟಾಣಿ ಬಕ್ಕಟ್ಟು ಹಾಕಿ ಮಾಡ್ತೀನಿ ತಗೋರ ಅನ್ನ. ಆಯ್ತು ಹೇಳು ಅಂತಂದು. ಅಷ್ಟೊತ್ತಿಗೆ ಅಂಗಡಿಯಾಗ ಗಿರಾಕಿ ಬಂದು ಗಿರಾಕಿ ಕೊಡೋಕೆ ನಾನು ಹೋದೆ. ವಿಚಾರ ಮಾಡಿ ಹೇಳತ್ತಂದು ಅಂಗಡಿಯಾಗ ಹೋಗಿ ಗಿರಾಕಿ ಕೊಟ್ಟು ಬರೋದ್ರಾಗೆ ಟೈಮ್ 7:30 ಆಗೈತಿ. ಫುಲ್ ಕತ್ಲೆ ಆದಂಗೆ ಆಗಿಬಿಟ್ಟೈತಿ ನೋಡ್ರಿ. ಎಷ್ಟು ಕತ್ಲೆ ಆಗೈತಿ. ಹಂಗೂ ಹಿಂಗೂ ನನ್ನ ಮಗಳಿಗೆ ಕೇಳಿದೆ. ಆಯ್ತು ಉಪ್ಪಿಟ್ಟು ಮಾಡಿ ಮಮ್ಮಿ ಅಂತಂದು. ಅದಕ್ಕೆಲ್ಲ ಸಜ್ಜ ಮಾಡ್ಕೊಬೇಕಂತಂದು ಮಾಡ್ಕೊಳಕತ್ತೀನಿ. ಈ ಕಡೆ ರವೆ ಹುರ್ಕೊಳಕತ್ತೀನಿ, ಸ್ವಲ್ಪ ಮಾಡಾಕತ್ತೀನಿ. ಇದು ಬನ್ಸಿ ರವೆ ಹುರ್ಕೊಳತ್ತೀನಿ ಸಣ್ಣಗಿಟ್ಟು. ಈ ಕಡೆ ಎಲ್ಲ ಇಟ್ಕೊಂಡಿನಿ. ಉಳ್ಳಾಗಡ್ಡಿ, ಟೊಮೆಟೊ, ಬಟಾಣಿ ಬಿಡಿಸ್ಕೊಂಡಿಟ್ಟಿನಿ. ಈಗ ಫೈನಲಾಗಿ ಎಲ್ಲ ಒಗ್ಗರಣೆನೂ ಹಾಕಿದ್ದೆ.
ಒಗ್ಗರಣೆ ಹಾಕಿ ಅಂಗಡ್ಯಾಗ ಹೋಗಿ ಬರೆದ್ರೆ ನೀರು ಹೆಸರು ಬಂದಿದ್ದು. ಈಗ ರವೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟಂದ್ರೆ ಆಯಿತು. ಈ ಸಂಜೆ ಟೈಮ್ದಾಗ ಕ್ವಿಕ್ಕಾಗಿ ಏನಾರು ಮಾಡಬೇಕು, ಪಟ್ಟನ ಹೊಟ್ಟೆ ತುಂಬಬೇಕಂದ್ರೆ ಇದು ಉಪ್ಪಿಟ್ಟು ಒಂದು ಸ್ವಲ್ಪ ವರ್ತ್ ಅನ್ನಿಸ್ತದೆ. ಯಾಕಂದ್ರೆ ಹೊಟ್ಟೆನೂ ತುಂಬತೈತಿ ಮತ್ತು ಕ್ವಿಕ್ಕಾಗಿ ಆಗ್ತದೂ ಜಲ್ದಿನೂ ಆಗ್ತೈತಿ. ಅದಕ್ಕಂದು ಈಗ ಉಪ್ಪಿಟ್ಟು ರೆಡಿ ಆಯಿತು. ಆಮೇಲೆ ನನ್ನ ಮಗಳಿದ್ರೆ ಮಮ್ಮಿ ಅಭ್ಯಾಸ ಭಾಳ ಅದ, ನಿನ್ನ ಮೊಬೈಲ್ ಕೊಡು ಒಂದು ಜರ, ನನ್ನ ಮೊಬೈಲ್ ನೋಡಿ ಅಭ್ಯಾಸ ಮಾಡೋದೈತಂದು. ಅದಕ್ಕೆ ಹಾಕಿರ್ಲಕ್ಕಂತ ತಗೋತಂದು ಮೊಬೈಲ್ ಕೊಟ್ಟೆ. ಈಗ ಕೊಟ್ಟಿನಿ. 9ಗೆ ಟೈಮ್. ಈಗ 10 ತನಕ ಕೂತು ಬರೋದ್ಲಕ್ಕಿ 10ಕ್ಕೆ ಕೂತು ಬರೋದಿಂದ ಮುಂದೆ ಅದು ಮೊಬೈಲ್ದಾಗೂ ಚಾರ್ಜ್ ಕಡಿಮೆ ಆಯಿತು. ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕಾಗಲಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋದಾಗಲಿಲ್ಲ, ಯಾಕಂದರೆ ನಿನ್ನೆ ನನ್ನ ಮಗಳದು ಬರೆಯೋದೈತಂತ ಹೇಳಿದ್ಲು. ಹಾಗಾಗಿ ಮೊಬೈಲ್ ತೊಗೊಂಡು ಕುಂತಿದ್ಲು, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಮೊಬೈಲ್ದಾಗೂ ಚಾರ್ಜ್ ಕಮ್ಮಿ ಇತ್ತು, ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದೆ, ವಿಡಿಯೋ ಮಾಡೋದಾಗಲಿಲ್ಲ. ಅದಕ್ಕೆ ಇವತ್ತು ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಬರೀ ಫ್ರೆಂಡ್ಸ್, ಇವತ್ತು ಇವಾಗೇನೂ ಕೆಲಸ ಇಲ್ಲ. ಸ್ನಾನ ಆಗೈತಿ, ಅಷ್ಟು ಪೂಜೆ ಆಗೈತಿ. ಪೂಜೆ ಮಾಡ ನೋಡ್ರಿ. ಲೈಟ್ ಹೋಗ್ಯಾವು, ಕರೆಂಟ್ ಲೈಟ್ ಹೋಗ್ಯಾವು. ಅದು ಚಾರ್ಜಿಂಗ್ ಲೈಟಿಂದ ಮನೆಯೆಲ್ಲ ಕತ್ಲಿ ಕಾಣತ್ತದ. ಇವಾಗ ಚಹಾ ಕುಡಿದು ಅಡುಗೆ ಮಾಡ್ತೀನಿ. ಚಹಾ ಮಾಡಾಳ ನನ್ನ ಮಗಳು ಪ್ರಾಚೀನೇ ಮಾಡ್ಯಾಳ ಚಹಾ. ಪಪ್ಪ ಬಾಡಿಗೆ ಬಂದಿತ್ತು, ಪಡ್ನೂರು ಕೊಂಟ್ರ. ಹಾಗಾಗಿ ಅರ್ಜೆಂಟ್ ಮಾಡಿದ್ರು ಅವರು. ಏನತ್ತ ಅದಕ್ಕೆ ಅರ್ಜೆಂಟ್ ಮಾಡಿದ್ರು. ಬಾಡಿಗೆ ಹೊಂಟ್ರವ್ರು ಪಡ್ನೂರ್ಗೆ. ಇನ್ನೂ ಹೋಗಿಲ್ಲ, ಹೊರಟಾರ. ನಾನು ಖಾರದೆಲ್ಲ ಒರೆಸಿಟ್ಟು ಸ್ವಲ್ಪ ಸಾಮಾನಿಗೆ ಕಟ್ಟೋದಿತ್ತು ಅಂಗಡ್ಯಾಗ, ಅದಷ್ಟು ಕಟ್ಟಿ ಮುಗಿಸಿ ಈಗ ಸ್ನಾನ ಮಾಡ್ಕೊಂಡು ಬಂದೀನಿ. ಈಗ ಚಹಾ ಕುಡಿತೀನಿ. ಬರೀ ಇವಾಗ ಏನು ಅಡುಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಏನು ಮಾಡಬೇಕು ಅನ್ನೋದು ಐಡಿಯಾ ಇಲ್ಲ. ಮಾಡಿದ್ಮೇಲೆ ಆಮೇಲೆ ನಿಮಗೆ ತೋರಿಸ್ತೀನಿ. ಏನೆಲ್ಲ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಬರೀ ಸ್ಕಿಪ್ ಮಾಡಿದೆ ಎಂತ ನೋಡ್ಕೊಂಬರ್ರಿ. ಆಮೇಲೆ ಇವಾಗ ಹೋದ ವಾರದ್ದು ಹೀರಿಕೆ ಇದ್ದು ಮಾಡಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಒಣಗ್ದಂಗಾಗಿದ್ದು. ಅದಕ್ಕೆ ಅದು ವೇಸ್ಟ್ ಮಾಡಬಾರ್ದು ತಂದು 20 ರೂಪಾಯಿ ಪಾವು ಕಿಲೋ ಅದಾವೆ ಹೀರಿಕೆ. ಅದಕ್ಕೆ ಹೀರಿಕಾಯಿ ಚಟ್ನಿ ಮಾಡ್ಬೇಕಂತಂದು ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಮತ್ತು ಹೀರಿಕೆ ಎಲ್ಲ ಹೊಳ್ಕೊಂಡು ಬಂದೀನಿ. ಈಗ ಒಂದು ಪ್ಯಾನ್ ತೊಗೊಂಡು ಈಗ ಮೆಣ್ಸಿನ್ಕಾಯಿ ಹಾಕಿನಿ. ಒಂದು 4 ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿನಿ. ಅಪ್ಪುಟ ಹಾಕಿದ್ರೆ ಸಿಡಿತಾವೆ, ಹಾಗಾಗಿ ಈ ಥರ ಕಟ್ ಮಾಡಿ ಹಾಕಿದ್ರೆ ಸಿಡಂಗಿಲ್ಲ ತಂದು ಈ ಥರನೂ ಕಟ್ ಮಾಡಿ ಹಾಕಿನಿ. ಈಗ ಸ್ವಲ್ಪ ಮೆಣ್ಸಿನ್ಕಾಯಿ ಹುರ್ಕೊಂಡು ಆಮೇಲೆ ಏನು ಉಳ್ಳಾಗಡ್ಡಿನೂ ಹೋಳಿಟ್ಕೊಂಡಿದ್ದೆ. ಒಂದು ಮೀಡಿಯಮ್ ಸೈಜ್ದು 2 ಉಳ್ಳಾಗಡ್ಡಿನೂ ತೊಗೊಂಡಿನಿ. ಬೇಕಂದ್ರೆ ಹಾಕ್ಬೋದು ಉಳ್ಳಾಗಡ್ಡಿ, ಬೇಡಂದ್ರೆ ಅವರು ಸ್ಕಿಪ್ ಮಾಡ್ಬೋದು. ನಾವು ಬೆಳ್ಳುಳ್ಳಿ ಹಾಕಿ ಮಾಡ್ಬೋದು. ನಾನು ಜಾಸ್ತಿ ಬೆಳ್ಳುಳ್ಳಿ ಹಾಕಿಲ್ಲ, ಯಾಕಂದ್ರೆ ಬೆಳ್ಳುಳ್ಳಿ ಖಾರ ಮತ್ತು ಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಆಗಿಬಿಡ್ತದೆ. ಹಾಗಾಗಿ ನಾನು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಉಳ್ಳಾಗಡ್ಡಿ ಹಾಕೀನಿ. ನೀವು ಇಲ್ಲ ಉಳ್ಳಾಗಡ್ಡಿ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಹಾಕ್ಬೋದು. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಕೆಂಪು ಬಣ್ಣ ಬರುತ್ತಾನ ಹುರ್ಕೋತೀನಿ. ಜಾಸ್ತಿ ಹುರ್ಕೊಂಡೆ ಅಂದ್ರೆ ಇದನ್ನು ಘಾಟ ಹೋಗ್ತದೆ, ಉಳ್ಳಾಗಡ್ಡಿದು ಘಾಟ. ಈಗ ಸ್ವಲ್ಪ ಆಲ್ಮೋಸ್ಟ್ ಒಂದು 10 ನಿಮಿಷ ಆಗೈತೆ ನೋಡ್ರಿ. ಹುರ್ಕೊಂಡಿನಿ. ಗ್ಯಾಸ್ ಫ್ಲೇಮ ಮೀಡಿಯಮ್ದಾಗಿಟ್ಟು ಹುರ್ಕೊಂಡಿನಿ. ಸ್ವಲ್ಪ ಕಲರು ಚೇಂಜ್ ಆಗೈತಿ. ಈಗ ಒಂದು ಟೊಮೆಟೊ ಹಾಕ್ಕೊಂಡಿನಿ, ಮೀಡಿಯಮ್ ಸೈಜು. ಟೊಮೆಟೊನು ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದರೂ ಹುಣಸೆಹಣ್ಣಿನ ರಸ ಹಾಕ್ಕೋಬೋದು. ನಾನು ಟೊಮೆಟೊ ಇತ್ತು ಅಂತಂದು ಟೊಮೆಟೊ ಹಾಕ್ಕೊಂಡೀನಿ. ಈಗ ಟೊಮೆಟೊನ ಸ್ವಲ್ಪ ಸಾಫ್ಟ್ ಆಗುತ್ತಾನ ಹುರ್ಕೊಂಡು ಚೆಂದ ಆಗ್ತೈತಿ, ಟೇಸ್ಟ್ ಆಗ್ತೈತಿ. ಬಾಯಲ್ಲಿ ಹುಳಿ ಖಾರ ಉಪ್ಪು ಸ್ವಾದ ಆಗ್ತೈತಿ. ಮತ್ತು ಹಿಂದಕ್ಕೆಲ್ಲ ನಮ್ಮ ಅಜ್ಜಿಗಳು ನಮ್ಮ ಡೆಲಿವರಿ ಟೈಮ್ದಾಗ ಅದು ಏನು ಮಾಡ್ತಿದ್ರು, ಏನು ಅಗಟಿಗೆ ಕೊಡ್ತಿರಲ್ಲ, ಆ ಅಗಟಿಗೆ ಕಿಚ್ಚನೊಳಗೆ ಅದು ಹೀರಿಕಾಯಿ ಕಿಚ್ಚನಾಗ ಒತ್ತಿ ಆಮೇಲೆ ಬರೀ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕೊಡ್ತಿದ್ರು. ಅವಾಗ ಎಷ್ಟು ಸ್ವಾದ ಆಗ್ತಿತ್ತು. ಅವಾಗಿನ ಅಜ್ಜಿಗಳ ಕೈಯಂದು ಅಡುಗೆನೇ ಸ್ವಾದ. ಆಮೇಲೆ ಈಗ ಟೊಮೆಟೊ ಸ್ವಲ್ಪ ಫ್ರೈ ಆಗೈತೆ ನೋಡ್ರಿ. ಫ್ರೈ ಆಗಿಂದ ಏನು ಇವೆಲ್ಲ ಹೀರಿಕೆ ಹೊಳ್ಕೊಂಡಿದ್ದಿಲ್ಲ ಇವನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊತೀನಿ ನೋಡ್ರಿ. ಸ್ವಲ್ಪ ಬಾಡ್ದಂಗಾಗಿದ್ದು, ಹಂಗಾಗಿ ಪಲ್ಯ ಆದರೂ ಅಷ್ಟು ಟೇಸ್ಟ್ ಆಗಲ್ಲ ತಂದು ನಾನು ಚಟ್ನಿ ಕುಟ್ಟಿದ್ರಾಯ್ತು. ಅನ್ನದ ಕೂಡ ಟೇಸ್ಟ್ ಆಗ್ತೈತಿ ಮತ್ತು ಚಪಾತಿ ಕೂಡ ಕಾಂಬಿನೇಷನ್ ಚೆಂದ ಆಗ್ತೈತೆ ತಂದು ಅದಕ್ಕೆ ಚಟ್ನಿ ಕುಟ್ಬೇಕಂತಂದು ಈಗ ರೆಡಿ ಮಾಡ್ಕೊಂಡೀನಿ. ಈಗ ಹೀರಿಕಾಯಿನೂ ಸ್ವಲ್ಪ ಸಾಫ್ಟ್ ಆಗಬೇಕು, ಸಾಫ್ಟ್ ಆಗುತ್ತನ ಹುರ್ಕೋಬೇಕು. ಈಗ ನೋಡ್ರಿ ಒಂದು ಸ್ವಲ್ಪ ಸಾಫ್ಟ್ ಆಗೈತಿ. ಇದಕ್ಕೆ ನಾನು ಉಪ್ಪು ಹಾಕಿಬಿಡ್ತೀನಿ ಈಗ. ಯಾಕಂದ್ರೆ ಉಪ್ಪು ಹಾಕಿದೆ ಅಂದ್ರೆ ಹೀರಿಕೆ ಮತ್ತಷ್ಟು ಸಾಫ್ಟಾಗಿ ಮೆತ್ತಗಾಗ್ತಾವೆ.
ಇವಾಗ ನಾನು ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ತೀನಿ. ಆಮೇಲೆ ಈಗ ಇದನ್ನು ಮುಚ್ಚಿ ಸಣ್ಣಗೆ ಮುಚ್ಚಿ ಗ್ಯಾಸ್ ಫ್ಲೇಮ್ ಮುಚ್ಚಿ ಸಣ್ಣಗೆ ಉಮ್ಗೊಯಿಸ್ಕೋಬೇಕು. ಅಂದಕ್ರೆ ಅದು ಹೀರಿಕಾಯಿ ಸಾಫ್ಟ್ ಆಗ್ತೈತಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡೆ. ಹೀರಿಕಾಯಿ ಎಲ್ಲ ನೀರು ಬಿಟ್ಕೊಂಡು ಹೀರಿಕಾಯಿ ಎಲ್ಲ ಮೆತ್ತಗಾಗಿಬಿಡ್ತಾವೆ. ಈಗ ಒಂದು ಅರ್ಧದಷ್ಟು ಮೆತ್ತಗಾಗೈತೆ ನೋಡ್ರಿ. ಜ್ಯೂಸಿಯಾಗಿ ಕಾಣಕತ್ತೈತಿ. ತಳಗೆಲ್ಲ ನೀರು ಬಿಟ್ಕೊಂಡಂಗೆ ಆಗತ್ತೈತಿ. ಈಗ ಇದಕ್ಕೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಇದು ಮಾಡ್ಕೋತೀನಿ. ಆಮೇಲೆ ಸ್ವಲ್ಪ ಉಮ್ಗೊಯ್ದೆ ನೋಡ್ರಿ, ಫುಲ್ ಉಮ್ಗೊಯ್ದೆ, ಸ್ವಲ್ಪನೂ ಇಲ್ಲ, ಫುಲ್ ಉಮ್ಗೊಯ್ದದ. ಈಗ ನಾನು ಗ್ಯಾಸ ಬಂದ್ ಮಾಡಿ ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡ್ತೀನಿ. ಇದನ್ನು ಮ್ಯಾಗ ಮುಚ್ಚಿ ತಣ್ಣಗೆ ಹಾಕಕ್ಕೆ ಬಿಟ್ಟೆ ಅಂದ್ರೆ ಅದು ಸ್ವಲ್ಪ ಉಮ್ಗೊಯ್ದಂಗೆ ಆಗ್ತೈತಿ. ಮತ್ತು ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಒಂದು ಮಿಕ್ಸಿ ಜಾರ ತೊಗೊಂಡು ಈಗ ಒಂದು ಮಿಕ್ಸರ್ಗೆ ಹಾಕ್ಕೊಂಡು ಇದೇನು ಹುರ್ಕೊಂಡಿದ್ದಿಲ್ಲ ಇದನ್ನು ಸ್ವಲ್ಪ ತಣ್ಣಗಾಗೈತಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡ್ರಿ. ಈಗ ಮಿಕ್ಸರ್ಗೆ ಹಾಕ್ಕೊಂಡು ಬಂದೆ, ರೆಡಿ ಆಯಿತು ಚಟ್ನಿ. ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ತಂದು ಈ ಕಡೆ ಮತ್ತು ಏನು ಆಗಲೇ ಹುರ್ಕೊಂಡಿದ್ದೆ ಅದೇ ಪ್ಯಾನ್ನ ತೊಗೊಂಡು ಒಂದು ಸ್ವಲ್ಪ ತೊಗೊಂಡಿನಿ. ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡಿನಿ. ಸ್ವಲ್ಪ ಕರಿಬೇವು ಇದ್ದಿದ್ದಿಲ್ಲ, ಖಾಲಿಯಾಗಿತ್ತು, ಕರಿಬೇವು ಹಾಕಿಲ್ಲ. ಬೇಕಂದ್ರೆ ಕೆಂಪು ಮೆಣ್ಸಿನ್ಕಾಯಿ ಇರ್ತಲ್ಲ ಅದನ್ನು ಒಗ್ಗರಣೆಗೆ ಹಾಕ್ಬೋದು. ಈಗ ನಾನು ಇದು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತನ ಫ್ರೈ ಮಾಡಿಕೊಂಡು ಇದೇನು ರೆಡಿ ಮಾಡ್ಕೊಂಡಿದ್ದಲ್ಲ ಚಟ್ನಿ ಇದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿಯಾಗಿಬಿಡುತ್ತೆ ಚಟ್ನಿ. ಕಾಂಬಿನೇಷನ್ ಸೂಪರಾಗಿರ್ತದೆ. ಒಂದು ಚೂರು ಸ್ವಲ್ಪ ಸಕ್ಕರೆ ಬೆಲ್ಲಾರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಅಂದ್ರೆ ಬರೋಬ್ಬರಿ ಆಗಿಬಿಡ್ತೈತಿ. ನಾನು ಅದು ಸಕ್ಕರೆ ಹಾಕಿದ್ದು ಮಿಕ್ಸ್ ಹಾಕ್ಕೊಂಡಿದ್ದು ಸ್ಕಿಪ್ ಆಗೈತಿ. ಈಗ ಇದನ್ನು ಚೆಂದಾಗಿ ಗ್ಯಾಸ್ ಬಂದ್ ಮಾಡಿ ಚೆಂದಾಗಿ ಮಿಕ್ಸ್ ಕೊಟ್ಟೆ ಅಂದ್ರೆ ಕರೆಕ್ಟಾಗಿ ಬಿಡ್ತದೆ. ಗ್ಯಾಸ್ ಫ್ಲೇಮ್ ಫುಲ್ ಆಫ್ ಮಾಡಿಬಿಟ್ಟಿನಿ ನೋಡಿರಿ. ಸಖತ್ತಾಗಿ ಕಾಣಕತ್ತದ ಚಟ್ನಿ, ಟೇಸ್ಟು ಮಸ್ತಾಗಿತ್ತು ನೋಡಿರಿ, ಮಸ್ತ್ ಆಗ್ತೈತಿ. ಈಗ ಫೈನಲಾಗಿ ಕೊತ್ತಂಬರಿ ಹಾಕಿಬಿಟ್ಟೆ ಅಂದ್ರೆ ಮುಗೀತು. ಮಾಡಿಕೊಂಡು ತಿಂದು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ಮಸ್ತಾಗಿತ್ತು ಚಟ್ನಿ ಅಂತೂ ನೋಡ್ರಿ. ಚಟ್ನಿ ಸೂಪರಾಗಿ ಕಾಣಕತ್ತಿತ್ತು ಮತ್ತು ಟೇಸ್ಟು ಅದೇ ಮಸ್ತಾಗಿತ್ತು, ಟೇಸ್ಟಾಗಿತ್ತು. ಹುಳಿ ಖಾರ ಮತ್ತು ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಟೇಸ್ಟ್ ಬೇರೆ ಕೊಡ್ತದೆ. ಕಾಂಬಿನೇಷನ್ ಮಸ್ತಾಗಿತ್ತು. ಚಪಾತಿ ಕೂಡ ಅಂತೂ ಕಾಂಬಿನೇಷನ್ ಆಗಿತ್ತು. ಆಮೇಲೆ ಚಪಾತಿ ಹಿಟ್ಟು ನಾದಿಟ್ಟೆ ಹೀರಿಕೆದೆಲ್ಲ ಹುರ್ಕೊಳಕತ್ತನ ಈ ಚಪಾತಿ ಹಿಟ್ಟು ನೆನೀತದ ತಂದು ಚಪಾತಿ ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೊಂಡು ಈಗ ಬಡ ಚಪಾತಿ ಮಾಡ್ಕೋತೀನಿ. ರೊಟ್ಟಿನೂ ಚೆಂದ ಆಗ್ತೈತಿ, ಚಟ್ನಿ ಕೂಡ. ನಾನು ಬೆಳಗ್ಗೆ ಚಪಾತಿ ಮಾಡ್ತೀನಿ, ಸಾಯಂಕಾಲ ಮಾತ್ರ ರೊಟ್ಟಿ ಮಾಡಿರ್ತೀನಿ. ಬೆಳಗ್ಗೆ ರೊಟ್ಟಿ ಮಾಡಿದ್ರೆ ಯಾರೂ ಜಾಸ್ತಿ ತಿನ್ನಂಗಿಲ್ಲ ರೊಟ್ಟಿ. ಚಪಾತಿ ಆದ್ರೆ ತಿಂತಾರಂತಂದು ಬೆಳಗ್ಗೆನೇ ಚಪಾತಿ ಮಾಡಿರ್ತೀನಿ. ನಾಷ್ಟ ಮಾಡೋದು ರೇರ, ಯಾಕಂದ್ರೆ ಹಿಂಗೆ ಇವಾಗ ಅಪರೂಪಕ್ಕೆ ನಾಷ್ಟ ಅಷ್ಟೊಂದು ಹೊಟ್ಟೆನೂ ತುಂಬಂಗಿಲ್ಲ, ಅಷ್ಟೊಂದು ಸರಿನೂ ಅನ್ಸಂಗಿಲ್ಲ. ಹಾಗಾಗಿ ಬೆಳಗ್ಗೆನೇ ಚಪಾತಿ ಈ ಥರ ಪಲ್ಯ ಗಿಲ್ಲೆ ಮಾಡಿಕೊಂಡು ಊಟ ಮಾಡ್ಕೊಂಡ್ಬಿಡೋದು. ಹಾಗೆ ಈ ಕಡೆ ನನ್ನ ಮಗಳು ಸ್ಕೂಲಿಗೆ ರೆಡಿ ಆಗತ್ತಾಳ. ಆಕೆ 10 ಗಂಟೆಗೆ ಹೋಗ್ತಾಳೆ. ಆಕೆ ಹೋಗೋದ್ರಿಗೆ ಪಟ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕಲ್ಲ, ಹಂಗಂದು ಪಟ ನಾನು ಚಪಾತಿ ಮಾಡ್ಬೇಕಂತಂದು ಎಲ್ಲ ಉಳ್ಳಿ ಕಡ್ಕೊಳತ್ತೀನಿ. ನಾನು ಮೊದಲೇ ಉಳ್ಳಿ ಕಡ್ಕೊಂಡು ಚಪಾತಿ ಮಾಡಿಬಿಡ್ತೀನಿ. ಒಬ್ಬರು ಏನು ಮಾಡ್ತಾರೆ, ಉಳ್ಳಿ ಕಡ್ಕೋತಿ ಚಪಾತಿ ಮಾಡ್ತಾರೆ. ಅದು ಆ ಥರ ನನಗೆ ಕಂಫರ್ಟಬಲ್ ಆಗೋಲ್ಲ. ನಾನೆಲ್ಲ ಉಳ್ಳಿ ಕಡ್ಕೊಂಡು ಆಮೇಲೆ ಚಪಾತಿ ಲಟ್ಟಿಸ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಚಾಣಿಸ್ಕೊಂಡು ಇವಾಗ ಚಪಾತಿ ಮಾಡೋದು. ಆಮೇಲೆ ಬಟ್ಟೆ ಇಟ್ಟು ವಾಶ್ ಮಾಡೋದಿತ್ತು, ಅದನ್ನು ಕೆಲಸ ಇತ್ತು. ನಮ್ಮ ಮನೆಯವರು ಬೆಳಗ್ಗೆ ಜಲ್ದಿ ಹೋದ್ರಲ್ಲ, ಹಾಗಾಗಿ ನಾನು ನಾಷ್ಟ ಮಾಡಿ ಬಿಡ್ಬೇಕಂತ ಮಾಡಿದ್ದೆ. ನಿನ್ನೆನೂ ಫುಲ್ ಡೇ ಬರೀ ನಾಷ್ಟದ ಮೇಲೆ ಆಗಿತ್ತು.
ಇವತ್ತು ನಾಷ್ಟದ ಮೇಲೆ ಆಗ್ತದಂದು ಬೇಡ ತಂದು ಇವತ್ತು ಚಪಾತಿ ಮಾಡಿದ್ರಾಯ್ತು. ಅವರು ಮತ್ತು ಬರ್ತಾರೆ, ಯಾಕಂದ್ರೆ ಬಾಡಿಗೆ ಹೋಗ್ಯಾರಂದ್ರೆ ಅದು ನಿನ್ನೆ ನಮ್ಮ ಫ್ರೆಂಡ್ ಮಗಳದ್ದು ಹಣ್ಣು ಎರಕ್ಕೆ ಹೋಗಿದ್ದೀವಲ್ಲ. ನಾಳೆ 7ನೇ ತಾರೀಕು ಯಶವಂತ ರಾಯಗೌಡ್ರದ್ದು ಮಗಳದ್ದು ಮದುವೆ ಐತಿ. ಅದಕ್ಕೆ ಆಯರಿ ಮಾಡಕ್ಕೆ ಹೋಗ್ಯಾರತ್ತ. ಅವ್ರ ಮದ್ವೆ ಶುಕ್ರವಾರ ಐತಿ, ನಾಳೆ 7ನೇ ತಾರೀಕು ಶುಕ್ರವಾರ. ಅದಕ್ಕೆ ಅವ್ರಿಗೆ ಆಯರ್ ಮಾಡೋಕೆ ಪಡ್ನೂರ್ಗೆ ಹೋಗ್ಯಾರತ್ತ. ನನಗೆ ಏನೂ ಗೊತ್ತಿದ್ದಿದ್ದಿಲ್ಲ. ಆಮೇಲೆ ನಮ್ಮ ಮನೆಯವರು ಕಾಲ್ ಮಾಡಿ ಹೇಳಿದ್ರು. ಅಂದ್ರೆ ಅವರು ರೂಪಕ್ಕ ಅಂತಾರೆ. ಅಕ್ಕ ಅದು ಹಿಂಗೆ ಆಯರ್ ಮಾಡಕ್ಕೆ ಬಂದಾರಂತ ಹೇಳಿದ್ರು. ಆವಾಗ ಗೊತ್ತಾಗೈತಿ ಅವರು ಬರ್ತಾರೆ, ಜಲ್ದಿ ಬರ್ತಾರೆ, ಆಯರ್ ಮಾಡೋಣ ಬಂದುಬಿಡ್ತಾರೆ, ಭಾಳ ಹೊತ್ತು ನಿಂದ್ರಂಗಿಲ್ಲ. ಅದಕ್ಕೆ ನಾಷ್ಟ ಮಾಡ್ಕೊಂಡು ಬಂದಿರ್ತಾರೆ. ಮಧ್ಯಾಹ್ನ ಊಟಕ್ಕೆ ಬೇಕಲ್ಲ ಅಂತಂದು ನಾನು ಚಪಾತಿನೇ ಮಾಡಿದ್ರೈತಂತಂದು ಚಪಾತಿನೇ ಮಾಡಾಕತ್ತೀನಿ. ಚಪಾತಿ ಮಾಡಿ ಈ ಥರ ಸ್ವಲ್ಪ ಬುಟ್ಟೆಗೆ ಹಾಕಿ ಒಂದು ಸ್ವಲ್ಪ ಆರಿದ ಮೇಲೆ ಈ ಥರ ಹಾಟ್ ಬಾಕ್ಸ್ನಾಗ ತುಂಬಿಡ್ತೀನಿ. ಯಾಕಂದ್ರೆ ನೀರು ಬಡಿಯೋಂಗಿಲ್ಲ ಮತ್ತು ಚಪಾತಿ ಸ್ಮೆಲ್ ಬರೋಂಗಿಲ್ಲ. ಹಂಗೆ ನಾವು ಬಿಸಿದು ಹಾಕಿ ನಾವು ಹಾಟ್ ಬಾಕ್ಸ್ನಾಗ ಇಟ್ಟು ಅಂದ್ರೆ ಒಂಥರ ಸ್ಮೆಲ್ ಬರ್ತಿದೆ, ನೀರು ಬಿಡೋದಂಗಾಗಿ ಚಪಾತಿ ಮೆತ್ತಗಾದಂಗೆ ಆಗ್ತವೆ. ಅದಕ್ಕೆ ಈ ಥರ ನಾನು ಯಾವಾಗಲೂ ಚಪಾತಿ ಮಾಡ್ದಾಕ್ರಮಿ ಈ ಥರ ಫಸ್ಟಿಗೆ ಬುಟ್ಟೆಗೆ ಹಾಕಿ ಆಮೇಲೆ ಚಪಾತಿಯಾಗಿನ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಈ ಥರ ಫೋಲ್ಡ್ ಮಾಡಿ ಹಾಟ್ ಬಾಕ್ಸ್ನಾಗ ಹಾಕಿ ಇಡ್ತೀನಿ. ಹಾಕಿಟ್ಟಿಂದ ಅಷ್ಟೊತ್ತಿಗೆ ನನ್ನ ಮಗಳು, ಮಮ್ಮಿ ನನಗೆ ಲೇಟ್ ಆಗೈತಿ, 9:30 ಆಯ್ತು ಅಷ್ಟನಕ್ಕೆ. ಮಮ್ಮಿ ಲೇಟ್ ಆಗ್ಯದಂದು ಬಟ್ಟೆ ಇಟ್ಟು ವಾಶ್ ಮಾಡ್ಬೇಕು ಅನ್ನೋದಿತ್ತು. ವಾಶ್ ಮಾಡಲಿಲ್ಲ, ಸ್ವಲ್ಪನೇ ಇದ್ದು. ಅದಕ್ಕೆ ನಾಳೆಗೆ ವಾಶ್ ಮಾಡೋದ್ರೈತತ್ತು ಬಿಟ್ಟು ಇವಾಗ ಆಕಿಗೆ ತಲೆ ಹಾಕತ್ತೀನಿ. ತಲೆ ಇಕ್ಕಿ ಇವತ್ತು ಬುಧವಾರ ಕಲರ್ ಯೂನಿಫಾರ್ಮ್ ಐತೆ ಆಕಿದು. ಅದಕ್ಕಂದು ಇದು ಕಲರ್ ಯೂನಿಫಾರ್ಮ. ಇವು ಡ್ರೆಸ್ ನನ್ನವೇ. ನನಗೆ ಈಗ ಸ್ವಲ್ಪ ದಪ್ಪಾಗಿಲ್ಲ, ನನ್ನ ಮೊದಲಿನ ಡ್ರೆಸ್ ಯಾವ ಬರ್ಲಾಗ್ಯವು. ಹಾಗಾಗಿ ಎಲ್ಲ ನನ್ನ ಡ್ರೆಸ್ಗಳು ನನ್ನ ಮಗಳಿಗೆ ಬರ್ಲತ್ತವು. ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿ ಕೊಡಾಕತ್ತೀನಿ, ಹಾಕ್ಕೊಳಕತ್ತ. ಇದು ಫುಲ್ ಸೆಟ್ಟೆ ನಂದೇ ಐತಿದು, ಹೊಲ್ದಿದ್ದೇ ಐತದು, ನಾನೇ ಹೊಲ್ದಿದ್ದೇ ಐತದು. ಆವಾಗ ಹಾಕ್ಕೊಂಡಿದ್ದೆ. ಈಗ ಸ್ವಲ್ಪ ದಪ್ಪಾಗಿನಿ, ಹಾಗಾಗಿ ಬರೋಲ್ಲಾಗ್ಯಾವು ಡ್ರೆಸ್ಗಳು. ಅದಕ್ಕೆ ನನ್ನ ಮಗಳು, ಮಮ್ಮಿ ನೀನು ಇವೆಲ್ಲ ಚಂದ ಅನ್ಸಲ್ಲ, ಈಗ ಬಿಡು, ಈಗ ರೌಂಡಕ್ಕೆ ಇದ್ದಿದ್ದು ಏನು ಅನಾರ್ಕಲಿ ಇರ್ತಲ್ಲ ಆ ಥರ ತಗೋ ಟಾಪ್, ಅದು ಇವೆಲ್ಲ ನಾನು ಕೊಟ್ಬಿಡು ಅಂದ್ಲು. ಅದಕ್ಕೆ ಒಂದು 5 ರಿಂದ 6 ಟಾಪ್ ಎಲ್ಲ ಈ ಥರ ಹಿಡಿದು ಕೊಟ್ಟಿನಿ ಆಕಿಗೆ. ಆಕೆ ಬುಧವಾರಕ್ಕೊಮ್ಮೆ ಸ್ಕೂಲಿಗೆ ಹೋಗ್ತಾಳಲ್ಲ, ಹಾಕ್ಕೊಂಡು ಹೋಗ್ತಾಳೆ. ಬುಧವಾರಕ್ಕೊಮ್ಮೆ ಕಲರ್ ಯೂನಿಫಾರ್ಮ್ ಇರ್ತದೆ ಆಕಿದು, ಹಾಕ್ಕೊಂಡು ಹೋಗ್ತಾಳೆ. ಎಷ್ಟು ಚಂದ ಕಾಣತಿತ್ತು. ಎಲ್ಲರೂ ಚಂದ ಕಾಣತ್ತದ್ರ ಅಂಗಡಿಗೆ ಒಂದಿಬ್ಬರು ಬಂದವರೆಲ್ಲ ಡ್ರೆಸ್ ಚಂದ ಕಾಣತ್ತಾವ ನೋಡ್ರಿ ನಿಮ್ಮ ಮಗಳಿಗೆ ತನ್ನಾಕತ್ತಿದ್ರು. ಆಕೆ ಹೈಟ್ ಅದಲ್ಲ, ಚೂಡಿ ಚಂದ ಅನ್ನಿಸ್ತಾವೆ ಆಕಿಗೆ. ಟೀ ಶರ್ಟ್ ಪ್ಯಾಂಟ್ಗಿಂತ ಚೂಡಿದಾರ್ ಚಂದ ಅನ್ನಿಸ್ತಾವೆ. ಹೋದ ಬುಧವಾರನೂ ಒಂದು ಟಾಪ್ ಇತ್ತು, ಅದನ್ನು ಸ್ವಲ್ಪ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದೆ, ಅದು ಹಾಕ್ಕೊಂಡಿದ್ಲು. ಈ ಬುಧವಾರ ಇದು ಹಾಕ್ಕೊಂಡು ಹೊಂಟಾಳ. ನಾನು ಎಲ್ಲ ಹಳೆ ಟಾಪ್ ಎಲ್ಲ ಆಕೆಗೆ ಬರ್ಲಾಕತ್ತವು. ಆಕೆ ತಲೆ ಇಕ್ಕತ್ತೀನಿ. ಅದ್ರ ಟಿವಿ ನೋಡೋ ಹುಚ್ಚಕ್ಕಿಗೆ ಸಿಲ್ಲಿಲಲ್ಲಿ ಪಾಪ ಪಾಂಡು ಇವು 2 ಧಾರಾವಾಹಿ ಅಂತೂ ಕೆಟ್ಟ ಹುಚ್ಚ. ಮುಂಜಾನೆ ಆಕೆ ಹೋಗೋ ಟೈಮ್ಗೆ ಹತ್ತಿರ್ತದೆ, ಅದು ನೋಡ್ಕೊತ ಕುಂತು ಬಿಡ್ತಾಳೆ. ನೋಡ್ರಿ ಹೆಂಗೆ ನೋಡ್ತಾ ತೋರಿಸ್ತೀನಿ ನಿಮಗೆ. ನೋಡ್ಕೊತ ಕುಂತು ಬಿಟ್ಲಂದ್ರೆ ಆಯಿತು, ಒಟ್ಟು ಹೇಳಂಗೇ ಇಲ್ಲ. ಡೈಲಿ 2 ಜುಟ್ಟು ಹಾಕ್ಕೊಂಡು ಹೋಗ್ತಾಳೆ. ಇವತ್ತು ಡೈಲಿ 2 ಜುಟ್ಟು ಹಾಕ್ಕೊಂಡು ಹೋಗ್ತಾಳೆ. ಇವತ್ತು ಬುಧವಾರಕ್ಕೊಮ್ಮೆ ಫ್ರೀ ಹೇರ್ ಬಿಟ್ಕೊಂಡು ಹೋಗ್ತಾಳೆ. ಇವತ್ತು ಬೆಳಗ್ಗೆ ಶಾಂಪೂ ಹಾಕಿ ತೊಳ್ಕೊಂಡಿಲ್ಲಕ್ಕಿ. ಬುಧವಾರಕ್ಕೊಮ್ಮೆ ತಲೆ ತೊಳ್ಕೊತಾಳೆ, ಶಾಂಪೂ ಹಾಕಿ ತೊಳ್ಕೊಳ್ಳಿಲ್ಲ. ಅದಕ್ಕೆ ಮಮ್ಮಿ ಕೂದಲ ಬಿಟ್ಕೊಂಡವ್ರು ಚಂದ ಅನ್ಸಲ್ಲ, ಜುಟ್ಟು ಹಾಕತ್ತಂದ್ಲು. ಅದಕ್ಕೆ ಒಂದು ಜುಟ್ಟು ಹಾಕಿನಿ. ರೆಡಿ ಆಗಂದ್ರೆ ರೆಡಿ ಆಗಲ್ಲ ಈಗ ನೋಡ್ರಿ. ಒಟ್ಟು ಇದು ಏನು ಹುಚ್ಚನು ಪಾಪ ಪಾಂಡು ಸಿಲ್ಲಿಲಲ್ಲಿ ನೋಡೋದು. ಅದ್ರಾಗ ಚೂಡಿ ಹಾಕ್ಕೊಂಡ್ಲಂದ್ರೆ ವೇಲ್ ಬೇಕು. ಅದ್ರದ್ದು ವೇಲ್ ಬೇರೆ ಐತಿ, ದೊಡ್ಡದೈತಿ. ಅದಕ್ಕೆ ಮತ್ತು ನಂದು ವೆಲ್ಲೋ ಕಲರ್ ಲೆಗಿನ್ಸ್ ಮೇಲಿನ ವೇಲ್ ತೊಗೊಂಡು ಹಾಕ್ಕೊಂಡಾಳ. ಆಮೇಲೆ ಇವತ್ತು ನಮ್ಮ ಫಿಶ್ಶಿಗೆ ಫುಡ್ ಹಾಕೋದಿತ್ತು. ನಮ್ಮ ಮನೆಗೆ ಎಷ್ಟು ಹೊಸ ಕ್ಯೂಟಾಗಿ ಬಂದವು. ಅವಕ್ಕೆ ಫುಡ್ ಹಾಕಿ ಬಿಡ್ತೀನಿ. ಡೈಲಿ ನಮ್ಮ ಮನೆಯವರು ಹಾಕಿ ಇಲ್ಲಕ ನನ್ನ ಮಗಳು ಹಾಕ್ತಾರೆ. ಇವಾಗತ್ತು ನಾ ಹಾಕತ್ತೀನಿ. ಫ್ರೆಂಡ್ಸ್, ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರಾದರೂ ಹೊಸಬ್ರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತೈತಂತೆ. ಇವೇ ನೋಡ್ರಿ ಫುಡ್ಡ. 4 ಕಾಳು ಅಂದ್ರೆ 4 ಕಾಳು ಹಾಕಬೇಕು, ಜಾಸ್ತಿ ಹಾಕೋರು ತಡ್ಕೊಳಂಗಿಲ್ಲವು. ನನ್ನ ಮಗಳಿಗಂತೂ ಫಿಶ್ ಅಂದರೆ ಅಷ್ಟು ಇಷ್ಟಪಡ್ತಾ ಸಾಕುದಂದ್ರೆ ಅದು ಇನ್ನೂ ದುಡ್ಡು ತೊಗೋಬೇಕತ್ತಂದು ಆಸೆ ಐತೆ ಆಕಿಗೆ. ನೋಡೋಣ ಮತ್ತು ಮುಂದಿನ ದಿನದಾಗ ದೊಡ್ಡದು ತೊಗೊಂಡೆ ಅಂದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.